ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ದಾಕ್ಷಾಯಿಣಿ ಮಾದೇಶ್. ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ಜಾತ್ರೆಗೆ ಹೋಗ್ಬೇಕು. ಹೊಸಕೋಟೆ ಹತ್ರ ಇರೋ ಅಂತ ಊರಲ್ಲಿ ಜಾತ್ರೆ ನಿನ್ನೆಯಿಂದನೇ ಶುರುವಾಗಿದೆ. ನಿನ್ನೆನೆ ದೀಪ ಎಲ್ಲ ಆಗಿದೆ. ಇವತ್ತೆಲ್ಲ ಕುರಿಗೆ ಅದೇ ನಾನ್ ವೆಜ್ ಇರುತ್ತಲ್ಲ, ಅದಕ್ಕೆ ಇವತ್ತಿದೆ. ಇವತ್ತೆಲ್ಲ ನಮ್ಮ ಮನೆಯವರೆಲ್ಲ ಹೋಗ್ತಾ ಇದೀವಿ. ನಾನು, ನಮ್ಮ ಅತ್ತೆ, ನಮ್ಮ ಹುಡುಗ ಮತ್ತೆ ನಮ್ಮ ಅಕ್ಕ ಮತ್ತೆ ಇನ್ ದೊಡ್ಡಕ್ಕ ಒಬ್ರು ಬರ್ತಾರಂತೆ. ಅವ್ರು ಬಸ್ಸಲ್ಲೇ ಬರ್ತಾರ ಗಾಡಿಯಲ್ಲಿ ಬರ್ತಾರ ಗೊತ್ತಿಲ್ಲ. ನಾವು ಬಸ್ಸಲ್ಲಿ ಹೋಗೋದ ಗಾಡಿಯಲ್ಲಿ ಹೋಗೋದ ಅನ್ನೋ ಡೌಟ್ ಅಲ್ಲಿ ಇದೀವಿ. ನೋಡ್ಬೇಕು ಬಸ್ಸಲ್ಲೇ ಹೋಗೋಣ ಅನ್ಕೊಂತಾ ಇದೀವಿ. ನಮ್ಮ ಅಣ್ಣ ಬಂದಿದ್ರೆ ಎಲ್ಲ ಗಾಡಿಯಲ್ಲೇ ಹೋಗ್ತಾ ಇದೆ. ನಮ್ಮ ಅಣ್ಣ ಬರಲ್ವಂತೆ, ಅದಕ್ಕೆ ಎಲ್ರು ಗಾಡಿಯಲ್ಲೇ ಹೋಗೋಣ ಅಂತ ಅನ್ಕೊಂತಾ ಇದೀವಿ. ಮನೆ ಕೆಲ್ಸ ಎಲ್ಲ ಪಾತ್ರೆ ಎಲ್ಲ ಉಜ್ಜಿದ್ದಾಯ್ತು. ಇನ್ ಮಿಕ್ಕಿದ್ದು ಅಡ್ಗೆ ಇನ್ನು ಮಾಡೋಷ್ಟಿಲ್ಲ. ಸಾರು ಒಂದ್ ಸ್ವಲ್ಪ ಇದೆ, ಅದಕ್ಕೆ ಪಾತ್ರೆಗಳೆಲ್ಲ ಈ ತರ ಇದ್ರೆ ಸಿಂಕು ಎಷ್ಟು ಖುಷಿ ಆಗುತ್ತೆ. ಇನ್ನು ಸಾರು ಇದೆ, ಬೆಂಡೆಕಾಯಿ ಸಾಂಬಾರು. ಅದ್ರಿಗೆ ಅನ್ನ ಮಾಡ್ಕೊಂಡು ಇನ್ ಕಸ ಎಲ್ಲ ಗುಡಿಸ್ಬೇಕು. ಬಟ್ಟೆ ಎಲ್ಲ ಇಟ್ಟಿದ್ದೀನಿ. ನನ್ ಮಗ ಎದ್ದಿಲ್ಲ. ಅವ್ನ್ ಎದ್ಮೇಲೆ ಹಾಸಿಗೆನೆಲ್ಲ ರೂಮ್ ಒಳಗಿಕ್ಕಿ ನೋಡಿ ಎದ್ದೊಳ್ತಾವನ್ ಇವಾಗ. ಅವ್ನಿಗೆ ಎಕ್ಕೋ ನಿನ್ನೆಯಿಂದ ಫುಲ್ ಕಾಲ್ ನೋವು ಅಂತ ಹೇಳ್ಬಿಟ್ಟು ನನ್ಗ್ ಭಯ. ರಾತ್ರಿ ಹೋಗಿ ಒಂದ್ ಸಿರಪ್ ತಗೊಂಬಂದು ಹಾಕಿದೀನಿ. ಅದೇ ಪರವಾಗಿಲ್ಲ. ಈ ಹಾಸಿಗೆಗಳೆಲ್ಲ ಇಲ್ಲೇ ಇದಾವೆ. ಎತ್ತಿಕ್ಬಿಟ್ಟು ರೆಡಿ ಆಗಿ ಹೋಗೋಣ. ಯಾರ್ಯಾರು ಬರ್ತಾರೆ ಆತರ, ಅಲ್ಲಿ ಯಾವ ತರ ಇರುತ್ತೆ ಜಾತ್ರೆ ಎಲ್ಲ ತೋರಿಸ್ತೀನಿ. ಅದೇ ವಾಯ್ಸ್ ಓವರ್ ಕೊಡಕ್ಕಾಗಲ್ಲ, ವಿಡಿಯೋ ಎಲ್ಲ ಮಾಡಿ ಹಾಕ್ತೀನಿ. ಫಸ್ಟ್ ಟೈಮ್ ನಾನು ಫಂಕ್ಷನ್ಗೆ ಅವ್ರೂರ್ಗೆ ಹೋಗ್ತಾ ಇದೀನಿ ಅಂದ್ರೆ ಇದೇ ಫಸ್ಟ್ ನಾನು ಹೋಗ್ತಿರೋದು. ಆ ಅಕ್ಕಂಗೆ ಹುಷಾರಿಲ್ಲದೆ ಇದ್ದಾಗ ಒಂದ್ಸಲಿ ಹೋಗಿದ್ದೆ ಅಷ್ಟೇ. ಇನ್ನೇನೊಂದು ಫಂಕ್ಷನ್ಗೆ ಹೇಳಿದಾರೆ ಅಂದ್ರೆ ಇದೇ ಫಸ್ಟ್ ಅವ್ರವ್ರಿಗೆ ಹೇಳಿದಾರೆ. ಅದಕ್ಕೆ ಅಲ್ಲೆಲ್ಲ ಯಾವ ತರ ಇರುತ್ತೆ ಅಂತ ನನಗ್ ಗೊತ್ತಿಲ್ಲ. ಅದಕ್ಕೆ ಅಲ್ಲಿ ಹೋದ್ಮೇಲೆ ಏನೋ ನಂಗೆ ಕಂಫರ್ಟ್ ಇದ್ರೆ ವಿಡಿಯೋಗೆಲ್ಲ ಮಾಡ್ತೀನಿ, ವಾಯ್ಸ್ ಓವರ್ ಕೊಡ್ತೀನಿ. ಇಲ್ಲ ನಾರ್ಮಲ್ ಪಿಕ್ಸ್ ಎಲ್ಲ ತಗೊಂಡು ಹಾಕ್ತೀನಿ, ಯಾವ ತರ ಇರುತ್ತೆ ಅಂತ ನೋಡಿ. ಓಕೆನಾ? ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ನಮ್ಮ ಅಕ್ಕ ಮನೆ ಹತ್ರ ಹೋಗಿ ರೆಡಿ ಆಗ್ಬೇಕು. ಸ್ಯಾರಿ ನಮ್ಮ ಅಮ್ಮ ಮನೇಲಿ ಐತೆ, ಅಲ್ಲಿಂದ ಎತ್ಕೊಂಡ್ಬಂದು ನಮ್ಮ ಅಕ್ಕ ಮನೇಲಿ ರೆಡಿ ಆಗ್ಬೇಕು. ನನ್ ಮಗನ್ಗೆಲ್ಲ ಸ್ನಾಕ್ಸ್ ಯಾಲಪ್ಪ ಏನೇ ಚಪ್ಪಲಿ ತಗೊಂಡಿದ್ದಿ, ತುಂಬಾ ಇಷ್ಟ ಆಯ್ತು ನನ್ಗೆ. ಚೆನ್ನಾಗಿದ್ಯಾ? ಸ್ವಲ್ಪ ಚೆನ್ನಾಗೈತೆ ಚಪ್ಪಲಿ. ಚೆನ್ನಾಗಿದ್ಯಾ? ಅವನಿಗೂ ಅಲ್ಲೇ ಹೋಗಿದ್ರೆ ಬಟ್ಟೆ ಹಾಕ್ತೀನಿ, ಎಲ್ಲ ಇಟ್ಕೊಂಡಿದೀನಿ. ಅಲ್ಲೋಗಿ ಎಲ್ಲ ಹಾಕೊಂಡು ನಮ್ಮ ಅಕ್ಕ ಮನೆಯಲ್ಲ ರೆಡಿ ಆಗಿ ಹೋಗೋದು. ಏನಾ ಇವಾಗ ನಮ್ಮ ಅಕ್ಕ ಮನೆ ಹತ್ರ ಹೋಗ್ತಾ ಇದೀವಿ. ಇವಾಗ ರೆಡಿ ಆಗೋದಕ್ಕೆ ಇವಂದೇ ಅರ್ಧ ಲೇಟು. ಅದೆಲ್ಲಿಗೆ ಹೋಗ್ತಾನೋ ಅದೇನ್ ಮಾಡ್ತಾನೋ ಗೊತ್ತಿಲ್ಲ. ಹೋಗೋದು ಲೇಟೆ, ಬರೋದು ಲೇಟೆ. ಇವಾಗ 10 ಗಂಟೆಗೆಲ್ಲ ರೆಡಿ ಆಗ್ಬೇಕು ನಮ್ಮ ಅತ್ತೆ ಅಂತಂದ್ರು. ನಾನು 10 ಗಂಟೆ ಆದ್ರೂ ಇನ್ನು ರೆಡಿ ಆಗ್ತಿರೋ ರೋಡಲ್ಲಿ ಇದ್ದು ಓಡಾಡ್ತಾನೆ ಇದ್ದೀನಿ. ನಮ್ಮಮ್ಮ ಮನೇಲಿ ಸೀರೆ ಇದೆ, ಸೀರೆ ಇಟ್ಕೊಂಡು ಹೋಗ್ಬೇಕು. ಹೋಗಿ ಬೇಗ ರೆಡಿ ಆಗ್ಬೇಕು. ನಮ್ಮ ಅಕ್ಕ ಆಲ್ರೆಡಿ ರೆಡಿ ಆಗಿದ್ದಾರೆ. ನಾನು ಒಬ್ಳು ಇನ್ನ ಈ ಅಪ್ಪನೂ ಅಷ್ಟೇ, ಇವರು ಅಷ್ಟೇನೆ ಶರ್ಟ್ ಒಂದ್ ಹಾಕೊಂಡ್ರೆ ಇವರು ರೆಡಿ ಆದಾಗ. ಇನ್ನು ನಾನೇ ರೆಡಿ ಆಗಿಲ್ಲ. ಕೆಲ್ಸಕ್ಕೆ ಹೋಗಿಲ್ಲ ನೀವ್ ನಿಲ್ಸಿದೇಮೋ. ಹೆಂಗ್ ರೆಡಿ ಆಗಿದ್ದೀನಿ, ಹೇಗ್ ಕಾಣಿಸ್ತಾ ಇದೀನಿ ಅಂತ ಹೇಳಿ. ನಮ್ಮ ಅಕ್ಕ ಅವ್ರು ರೆಡಿ ಆಗಿದ್ದಾರೆ, ತೋರಿಸ್ತೀನಿ ನೋಡಿ. ಅಕ್ಕ ಇಲ್ಲಿ ಬೆಳಗ್ ಬೀಳ್ತೈತಲ್ಲ, ಬಾ. ನಮ್ಮ ಹತ್ರ ಎಲ್ಲ ಹೇಗ್ ಕಾಣಿಸ್ತಾ ಇದೀನಮ್ಮ? ಹೇಗ್ ಕಾಣಿಸ್ತಾ ನನ್ ಮಗ ನೋಡಿ, ಸಿಂಪಲ್. ಮುಖ ಕೊಡಿಯೋದ್ ನೀನು ನಿಂಗ್ ಕೊಡಿಲ್ಲ. ಚೆನ್ನಾಗ್ ಕಾಣಿಸ್ತಾ ಇದೀನಾ? ನಾನ್ ಚೆನ್ನಾಗ್ ಕಾಣಿಸ್ತಿದೀನಿ, ಇವನ್ ಚೆನ್ನಾಗ್ ಕಾಣಿಸ್ತಿದೆ? ಕಮೆಂಟ್ ಮಾಡ್ರಪ್ಪ. ನನ್ ಮಗ ನೋಡ್ರಿ, ಬೆಳಿಗ್ಗೆ ಮಗ ತೊಳ್ದ್ಬಿಟ್ಟು ಶೆಲ್ಫ್ ಪ್ಯಾಂಟ್ ಹಾಕೊಂಡಿರೋದು ಅಷ್ಟೇ. ನೀನು? ನಾವು ಅಷ್ಟೇ ಹಾಕಿರೋ. ಸ್ನೋ ಒಂದ್ ಹಾಕಿದೀವಿ, ಒಂದ್ ಲಿಪ್ಟಿಕ್ ಒಂದ್ ಎಕ್ಸ್ಟ್ರಾ ಹಾಕಿದೀನಿ ಅಷ್ಟೇ. ಇವಾಗ ಮನೆ ಬಿಡ್ತಾ ಇದೀವಿ. ಮನೆ ಇವಾಗ ಹೋಗೋ ಅಷ್ಟರೊಳಗಡೆ 1.5 hour ಆಗ್ಬೋದು. ಎಲ್ಲಾರು ಹೆಣ್ಮಕ್ಳು ಎಲ್ಲಾರು ಹೋಗ್ಬೇಕಾದ್ರೆ ಮನೆ ನೋಡಿ ಯಾವ ತರ ಕಚ್ಚಿ ಪಿಚ್ಚಿ ಅಂತ ನೋಡಿ. ಹಿಂಗೆಲ್ಲ ಇನ್ನ ರೂಮಲ್ಲಿ ನೋಡ್ಬೇಕು, ಇನ್ನು ಕಚ್ಚಿ ಪಿಚ್ಚಿ ಆಗೋಗಿರುತ್ತೆ ಗೊತ್ತಾ. ಅಪ್ಪ ನಾನು ಚೆನ್ನಾಗಿದ್ದೀನಾ? ಹೇಗ್ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದೀನಿ. ಅಲ್ಲಿ ಬಸ್ ಸ್ಟಾಪ್ ಬಿಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಅತ್ತೆನ, ವಿನೋದನ ಎಲ್ಲ.
ಇವಾಗ ಊರಿಗೆ ಬಂದ್ವಿ, ಎಲ್ಲ ಕುತ್ಕೊಂಡಿದ್ರು, ಎಲ್ಲ ಊಟ ಬಡಿಸೋರು ಊಟ ಬಡಿಸ್ತಾ ಇದ್ರು, ಕುತ್ಕೊಂಡಿದ್ರು ಎಲ್ಲ ಊಟ ಮಾಡಿ ಬನ್ನಿ ಅಂತ ಹೇಳ್ತಿದ್ರು. ನಮ್ಮ ಅಕ್ಕ ಅವ್ರು ಇನ್ನೂ ಬಂದಿಲ್ವಲ್ಲ, ಅದಕ್ಕೆ ನಾನು ಕಾಯ್ತಾ ಇದ್ದೆ ಅವ್ರು ಬರಲಿ ಬಂದರು. ಅದು ಬೇರೆ ಬಿಟ್ಟು ಬಂದಿದ್ದೆ, ಹಿಂಗೆ ಕೋಪ ಮಾಡ್ಕೊತಾಳೆ, ಹಂಗೆ ಬಿಟ್ಟು ಊಟ ಮಾಡಿದ್ದೀನಿ ಅಂತ ಬಿಟ್ಟು ಅವ್ರಿಗೋಸ್ಕರ ಕಾಯ್ಕೊಂಡು ಪೂಜೆ ಎಲ್ಲ ಮಾಡಿದ್ರು. ಅದನ್ನೆಲ್ಲ ತೋರಿಸ್ತಿದ್ದೀನಿ ನೋಡಿ. ಮತ್ತು ಇದು ಹೋಗ್ತಾರಲ್ವ, ಅದಕ್ಕೆಲ್ಲ ಅಲಂಕಾರ ಎಲ್ಲ ಮಾಡಿದ್ರು. ಹೇಗಿದೆ ಅಂತ ಪೋಸ್ ಎಲ್ಲ ಕೊಟ್ಟರು ನಮ್ಮ ಅಕ್ಕ. ಅದು ತೂಕ ಅಂದರೆ ತೂಕ ಅಂಕೇಲಿ ಎತ್ತೋದಕ್ಕಂತೂ ಆಗಿಲ್ಲ. ಹಾಗೆ ಊಟ ಎಲ್ಲ ಚೆನ್ನಾಗಿತ್ತು. ಅಲ್ಲಿಂದ ಊಟ ಎಲ್ಲ ಹೇಗಿತ್ತು? ಟೇಸ್ಟ್ ಊಟ ಥರನೇ ಇರುತ್ತೆ. ಟೇಸ್ಟ್ ಹೆಂಗಿತ್ತು? ಬಟ್ರಿ ಇವಂಗೆ ಏನಾದ್ರು ಆರ್ಡ್ರ್ ಮಾಡ್ಬೇಕಂದ್ರೆ ಆರ್ಡ್ರ್ ಮಾಡ್ರಿ. ಅವ್ರಿಗೆ ನಂಬರ್ ಇಲ್ಲಿ ಹಾಕ್ತೀನಿ, ಆರ್ಡ್ರ್ ಮಾಡ್ಕೊಳ್ಳಿ. ಮತ್ತೆ ಏನು ಹೋಗೋದೇ ಅದ್ರ ಕೆಲ್ಸಕ್ಕೆ ಅವ್ರಿಗೆ. ಅಲ್ಲಿ ವಾತಾವರಣ ಹೀಗಿರುತ್ತೆ. ಈ ಕಡೆ ಬಂದಿರೋ ಐಸ್ ಕ್ರೀಮ್ ಯಾರ್ಯಾರು ತಿಂದಿದ್ದೀರಾ ಅಂತ ಕಮೆಂಟ್ ಮಾಡ್ರಪ್ಪ. ತಗೊಳ್ರಿ. పెట్టుకోండి నువ్వు ఒకటి యాదో ఒకటి పెట్టుకో. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ನಮ್ಮ ಅಕ್ಕ ಅವರೆಲ್ಲಾನು ಬಸ್ಸಲ್ಲಿ ಹೋಗಿ ಹತ್ತಿಸ್ತೀನೋ ಹೋಗ್ತಾ ಇದಾರೆ. ಇವಾಗ ನಾವು ಹೋಗ್ತಾ ಇದೀವಿ. ಹೇಗಿತ್ತು ಫಂಕ್ಷನ್? ಇವ್ನ ತಲೆ ಉಪ್ಸೋದು ಇನ್ನೊಂದು ಅದ್ಬಿಟ್ಟು ಇನ್ನೇನಿಲ್ವಲ್ಲ ನಿಂಗ. ನಿದ್ದೆ ಬಂದೈತೆ ಉದ್ದವ್. ಮತ್ತೆ ಮನೆಗೆ ಹೋಗಿ ಸಿಗ್ತೀನಿ. ಈ ರೋಡ್ ಎಲ್ಲ ನಮ್ ಮೆಮೊರೀಸ್ ತುಂಬಾನೇ ಐತೆ. ಮದ್ವೆ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಕೆಲ್ಸಕ್ಕೆಲ್ಲ ಇದೇ ರೋಡಲ್ಲೇ ನಾವು ಬೆಳಗ್ಗೆ ಸಾಯಂಕಾಲ ಎಲ್ಲ ಓಡಾಡ್ತಾ ಇದ್ದಿದ್ದು. ಮತ್ ಅಲ್ವೇನಾ? ಬೆಳಗ್ಗೆ ಸಾಯಂಕಾಲ, ಬೆಳಗ್ಗೆ ಒಂದ್ 6-7 ಗಂಟೆಗೆಲ್ಲ ಇರ್ಬೇಕು. ಮ್ಯಾಕ್ಸ್ ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾ ಇದ್ದಿದ್ದು ನಿಲ್ಗಟ್ಟ ಹತ್ರ. ಇದೇ ರೋಡಲ್ಲೇ ಹೋಗ್ಬೇಕಾಯ್ತು, ಇದೇ ರೋಡಲ್ಲೇ ಬರ್ಬೇಕಾಯ್ತು. ಅದೇ ಸರಿ ನಾವ್ ಕೆಲ್ಸಕ್ಕೆ ಹೋಗ್ದಿರೇನೆ ಆಗೋಗಿದೀರಿ. ಇದೆಲ್ಲ ಫುಲ್ ಸುತ್ತಮುತ್ತ ಎಲ್ಲ ಸುತ್ತಾಡ್ಕೊಂಡಿರೋರಿ. ಅವಾಗ ಮದ್ವೆ ಆಗ್ ಮುಂಚೆ ಇದು ಎಲ್ಲ ಸುತ್ತಾಡಿದ್ರಲ್ಲ. ಮದ್ವೆ ಆದ್ಮೇಲೆ ಕೆಲ್ಸಕ್ ಹೋಗ್ತೀವಿ ಅಂತಾನೆ ಕೆಲ್ಸಕ್ ಹೋಗ್ತಾ ಇದೀವಿ ಅಂತ ಹೇಳ್ಕೊಂಡು ರಜೆಗೆ ಹಾಕೊಂಡು ಫುಲ್ ಸುತ್ತಾಡ್ತಾನೆ ಇರ್ತಾ ಇದ್ವಿ ನಾವು ದಿನಾ ಪೂರ್ತಿನೂ. ಇವಾಗೆಲ್ಲ ಈ ರೋಡ್ ಎಲ್ಲ ನೋಡ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ ಅವಾಗೆಲ್ಲ. ಮತ್ತೆ ಆ ಲೈಫ್ ಇವಾಗ ಮತ್ತೆ ಬರಲ್ಲ ನಮ್ಗೆ, ಅಲ್ವಾ ಮಧುಷಾ? ಅವಾಗ ಈ 3 ರೋಡ್ ಇದೆ, ಈ ಕಡೆ ಒಂದು ಆ ಕಡೆ ಒಂದು. ಅವಾಗ ಆ ರೋಡಲ್ಲಿ ಹೋಗಿದ್ರೆ ಅದೆಲ್ಲ ರೋಡ್ ಎಲ್ಲ ಕಿತ್ತಾಕಿದಾರೆ, ಅದಕ್ಕೆ ಅಲ್ಲಿ ವಿಡಿಯೋ ಮಾಡಕ್ ಆಗಿಲ್ಲ. ಅದಕ್ಕೆ ಈ ರೋಡು ಚೆನ್ನಾಗಿದೆ. ಈ 3 ರೋಡಲ್ಲಿ ನಮ್ಗೆ ಇಷ್ಟ ಬಂದಿದ್ದ ಜಾಗಕ್ಕೆಲ್ಲ ಹೋಗ್ತಾ ಇದ್ವು. ಯಾವ ರೋಡ್ ಬೇಕೋ ಆ ರೋಡ್ಗೆಲ್ಲಾನು. ಬೆಳಗ್ಗೆ ಅಲ್ಲಿ ಮನೇಲಿ ಬಿಡ್ತಾ ಇದ್ದಿದ್ದು ಒಂದ್ 5 ಗಂಟೆಗೆ ಬಿಡ್ತಾ ಇದ್ರಿ. ಕಂಪ್ನಿಗೆ ಹೋಗೋ ಅಷ್ಟರೊಳಗಡೆ 7 ಗಂಟೆ ಆಗ್ತಾ ಇತ್ತು. ಚೆನ್ನಾಗಿತ್ತು, ಅಲ್ಲಿ ಕೆಲ್ಸನೂ ಚೆನ್ನಾಗಿತ್ತು, ಅಲ್ಲಿರೋ ಜನರು ಚೆನ್ನಾಗಿದ್ರು. ನಾವ್ ಹೋಗಿದ ತಕ್ಷಣ ಕೆಲ್ಸ ಇಲ್ಲ ಅಂದಿರಾನೆ ಕೊಟ್ರು ಅವರು. 2 ಸರಿ ಏನೋ ಹೋದ್ವಿ, ಆ 2 ಸರಿನೂ ಇಲ್ಲ ಅಂದ್ರೇನೆ ಕೊಟ್ಟಿದ್ದಾರೆ ಅವರು. ನಾಗರಾಜ್ ಸರ್ ಅಂತ ಹೇಳ್ಬಿಟ್ಟು, ಬಸವರಾಜ್ ಸರ್ ಅಂತ ಹೇಳ್ಬಿಟ್ಟು ತುಂಬಾ ಹೆಲ್ಪ್ ಮಾಡಿದ್ರು. ವೀಕ್ ಆಫ್ ಗಂಡ ಹೆಂಡ್ತಿರ್ಗೆ 2 ಸಲಿ ಇವಂಗೇನದು ಅಡ್ಡ ಇತ್ತ. ಗಂಡ ಹೆಂಡ್ತಿರ್ಗೆ ವೀಕ್ ಆಫ್ ಒಂದೇ ದಿನಾನೇ ಕೊಡಲ್ಲ. ಅವ್ರಿಗೊಂದ್ಸಲಿ ನೀವು ಒಂದೊಂದ್ ದಿನಕ್ಕೆ ಕೊಡ್ತಾ ಇದ್ರು. ನಾವ್ ಹೊಸ್ದಾಗ್ ಮದ್ವೆ ಆಗಿದಿರಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಇಬ್ರಿಗೂ ಒಂದೇ ದಿನಾನೇ ಕೊಡ್ತಾ ಇದ್ರು. ಕೆಲ್ಸ ಮಾಡ್ಸ್ಬೇಕಾದ್ರೂ ಅಷ್ಟೇ
ಇವ್ರು ಮಾತಾಡ್ಕೊಂಡು ಕೆಲಸ ಮಾಡ್ಲಿ ಅಂತ ಹೇಳ್ಬಿಟ್ಟು ಇಬ್ರು ಒಂದೇ ಜಾಗದಲ್ಲೇ ಕೆಲಸ ಮಾಡ್ಕೊಂಡಿರ್ಲಿ ಅಂತ ಹೇಳ್ಬಿಟ್ಟು ಬಿಡ್ತಾ ಇದ್ರು. ಚೆನ್ನಾಗಿತ್ತು ಅವಾಗ ಲೈಫ್. ಕನ್ಸೀವ್ ಆದ್ಮೇಲೆ ಕೆಲಸ ಬಿಟ್ಬಿಟ್ಟೆ ಅಲ್ಲಿಗೆ. ಇವಾಗ ನಮ್ಗೇನೋ ದೂರ್ಗೇನಾದ್ರು ಬಸ್ ಹಾಕಿದಿದೆ, ನಿಜವಾಗ್ಲೂ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ. ಅಲ್ಲಿಂದ ಟ್ರಾವೆಲ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದೀನಿ. ಇವಾಗೂ ಇದೆ ಕಂಪ್ನಿ, ಮ್ಯಾಕ್ಸ್ ಕಂಪ್ನಿ. ಇವಾಗ ಏನೋ ನಮ್ಮೂರ್ ಕಡೆ ಎಲ್ಲ ಬಸ್ ಏನಾದ್ರು ಹಾಕಿದ್ರೆ ನಿಜವಾಗ್ಲೂ ಹೋಗ್ತೀನಿ. ಅವಾಗ ಎಲ್ಲಿ ಇದೆಲ್ಲ ಯಾವ ಬರೋದಲ್ಲ, ಇಲ್ಲಿ ಯಾವ ಜಮಕೋಟೆಯಿಂದಾನು ಬರ್ತಾ ಇದ್ರು. ಎಷ್ಟು ಜನ ಬರ್ತಾ ಇದ್ರು ಕ್ಯಾಬ್ ಮಾಡ್ಕೊಂಡು. ನಮ್ಮೂರ್ ಕಡೆ ಇರ್ಲಿಲ್ಲ, ನಮ್ಮೂರ್ ಕಡೆಯಿಂದ ಒಂದ್ 7-8 ಜನ ಬರ್ತಾ ಇದ್ರು. ಈ ಶಿಫ್ಟ್ ಇರ್ತಾ ಇತ್ತು, ಶಿಫ್ಟ್ ಗಂಡಸರು ಬರ್ತಾ ಇದ್ರು. ಅದು ತುಂಬಾ ಟ್ರಾವೆಲ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಸ್ಟಾಪ್ ಆಗೋದು. ಆದ್ರೂ ನಾವ್ 1.25 ವರ್ಷ ಏನೋ ಮಾಡಿದ್ವಿ. ಕನ್ಸೀವ್ ಆದ್ಮೇಲೆ ನಾವು ಬಿಟ್ಟಿದ್ದು ಅಲ್ಲಿ ಕೆಲ್ಸನ. ಇಲ್ಲಾಂದ್ರೆ ನಾವ್ ಅಲ್ಲೇ ಹೋಗ್ತಾ ಇದ್ದಿದ್ದು. ಅವಾಗ ಇಬ್ರು ಒಂದೇ ಜಾಗದಲ್ಲೇ ಕೆಲಸ ಮಾಡ್ತಾ ಇದೀವಿ. ಮತ್ತೆ ಇವಾಗ ಮಾಡ್ತೀವ ಇಲ್ಲ ಗೊತ್ತಿಲ್ಲ. ಒಟ್ನಲ್ಲಿ ಮದ್ವೆಯಾಗಿ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗ್ ಸುತ್ತಾಡಿದೀರಿ. ಆ ಕೆಲ್ಸಕ್ಕೆ ಹೋದಾಗ ಅಷ್ಟು ಖುಷಿಯಾಗಿ ಹೋಗ್ತಾ ಇದ್ವಿ, ಖುಷಿಯಾಗಿ ಬರ್ತಾ ಇದ್ವಿ. ಜಗಳಾನು ಇರ್ತಾ ಇತ್ತು. ಅದೇ ಇವಾಗ ಇನ್ಮೇಲೆ ಆ ಲೈಫ್ ಬರುತ್ತಾ ಮದೇಶ? ಬರಲ್ಲ. ಮರಿಗಳು ನೋಡಿ. ಓಹೋ, ಇಲ್ಲೇ ಎಷ್ಟಿದಾವ ನೋಡ್ ಮದೇಶ. ಇಲ್ಲ, ಅಲ್ಲಿ ಕುತ್ಕೊಂಡಿರೋದು. ಅಲ್ಲಿ ಕುತ್ಕೊಂಡಿಲ್ಲ ಅವ್ರ ಮಕ್ಕಳು. ಜ್ಯೂಸ್ ಬೇಕು ಅಂತ ಹೇಳ್ತಾವನೆ, ಜ್ಯೂಸ್ ಕುಡಿಸ್ತಾ. ಅವಾಗಿಂದ ಜ್ಯೂಸ್ ಅಲ್ಲೇ ಅವನು. ಎಷ್ಟಲ್ಲಿ ಕುಡಿಯೋದು ಜ್ಯೂಸ್ನ? ಇವಾಗ ಬರ್ತಾ ಇದ್ದಾರೆ ಬಸ್ಸಲ್ಲಿಂದ. ನಡ್ಕೊಂಡು ಬಂದು ಬರ್ತೀರಿ ಮಾದೇಶನ್ ಕಳಿಸ್ತೀನಿ ಅಂದರೆ ಬೇಡ ನಾವೇ ನಡ್ಕೊಂಡು ಬರ್ತೀವಿ ಅಂತಂದ್ರು. ಅದಕ್ಕೆ ನಡ್ಕೊಂಡು ಬರ್ತಾ ಇದ್ದಾರೆ. ನಾನೇನೋ ಮಾಡೋಕ್ಕೋಗಿ ಏನೇನೋ ಆಗೋಯ್ತು. ಪ್ಲ್ಯಾನ್ ಇದ್ದಿದ್ದೆ ಎಡವಟ್ಟಾಗೋಯ್ತು. ಅದು ವ್ಯಾಕ್ಸ್ ಇದು ಕೈಗೆ ಹಾಕೋಣ ಅಂತ ವೀಟ್ ನೋಡಿದೆ, ಹಾಕೋಣ ಅಂತ ಹಾಕಿದೆ ಕೈಗೆಲ್ಲನೂ. ಅದೇ ಅವ್ನ ಕೈಯಲ್ಲಿ ಕೂದಲು ಇಲ್ಲದೆ ಇರೋದು ಕಾರಣಕ್ಕೆ ಅವ್ನಿಗೆ ನೋವು ಅನಿಸ್ಲಿಲ್ಲ, ಏನೂ ಅನಿಸ್ಲಿಲ್ಲ. ಆ ಸ್ಮೆಲ್ ನೋಡಿ ಇದೆ ಅಂತ ಅಂದ್ಕೊಂಬಿಟ್ಟು ಅವ್ನು ಬೆರಳೆಲ್ಲ ಹಿಂಗೆ ಅಂತ ಅವನಿಗೆ ಏನೋ ದೊಡ್ಡ ಗಿಫ್ಟೇ ಕೊಡ್ತಾಯಿದೆ ಅಂತ. ಅಯ್ಯೋ, ನನಗೆ ಅದೆಲ್ಲ ನೋಡ್ತಾ ಇದ್ದಿದ್ದು ಯಾಕೆ ಇದು ಮಾಡಿದ್ನೋ ಅಂತ ಅನ್ನಿಸ್ತು. ಅದೇ ಅವ್ನ ಕೈಯಲ್ಲಿ ಕೂದಲಿದ್ರೆ ಆ ನೋವು ಏನು ಅನ್ನೋದು ಗೊತ್ತಾಗ್ತಾಯಿತ್ತು. ಅದೇ ಅವ್ನಿಗೆ ಗೊತ್ತಾಗಲೇ ಇಲ್ಲ. ಆವಾಗ ಇದೆಲ್ಲ ಮಾರ್ಕೆಲ್ಲ ಬಿದ್ದೋಗ್ಬಿಡುತ್ತಲ್ಲ, ಇದು ಚೆನ್ನಾಗಿರಲ್ಲ, ಹಾಕ್ಬೇಡ ಅಂತ ಹೇಳ್ದ. ಇಲ್ಲ ಇದೊಂದೇ ಒಂದು ಸಲಿಗೆ ಹಾಕ್ಸ್ಕೊ. ಕಾಲಿಗೆ ಹಾಕಿದರೆ ಫಸ್ಟು ಸರೋಗ್ತಾಯಿತ್ತು. ನನ್ನ ಕೈಗೆ ಹಾಕಿದ್ನಿ, ಅದು ಅವ್ನಿಗೆ ನೋವೇ ಗೊತ್ತಾಗಲಿಲ್ಲ. ಲಾಸ್ಟಲ್ಲಿ ಅವನೇ ಹೇಳ್ಬಿಟ್ಟ ಇಂಥದ್ದು ಅಂತೇಳ್ಬಿಟ್ಟು. ನಮ್ಮ ಹುಡುಗನೇ ಹೇಳ್ಬಿಟ್ಟ, ಇದನ್ನೇ ನೀನು ತೊಗೊಂಬಂದಿರೋದು, ಇದನ್ನ ಹಾಕಿದೆ, ನನಗೆ ಬೇಡ ಅಂತಂದ. ಅದಾದಮೇಲೆ ಎಲ್ಲ ಇದು ಮಾಡಿದ್ಮೇಲೆ ನೋಡಿ, ಇದು ಹಾಕಿದ್ದಕ್ಕೆ ನನ್ನ ಕೈಯೆಲ್ಲ ಊದ್ಕೊಂಡ್ಬಿಟ್ಟೈತೆ. ಅದು ಹಾಕಿದ್ರೆ ಯಾರಿಗಾದ್ರೂ ಕೈ ಊದ್ಕೊಡುತ್ತಾ? ಇನ್ನು ಹುಡುಗಿರೆಲ್ಲ ಏನು ಕೈ ದಿನ ಊದಿಸ್ಕೊತಾರೆ. ಅವ್ರು ಮಾಡ್ಕೊಳ್ಬೇಕಾದ್ರೆಲ್ಲ ಊದ್ಕೊಂಡಿದ್ರೆ ಅವ್ರು ಏನಕ್ಕೆ ಮಾಡ್ಕೊತಾರೆ? ಅಪ್ಪ ಇದಕ್ಕೆಲ್ಲ ಇಷ್ಟುದ್ದ ಇನ್ನೂ ತೆಗ್ದ, ಅದೆಲ್ಲ ವೀಡಿಯೋ ಮಾಡೋದಕ್ಕಾಗಿಲ್ಲ. 1-2 ಸೆಕೆಂಡ್ ಅಷ್ಟೇ. ಅದು ನನಗೆ ಇನ್ನೂ ಒಂದು ಸ್ವಲ್ಪ ತಿರ್ಬೇಕಿತ್ತು. ಇವ್ನು ಹಂಗೆ ಕಿತ್ಬಿಟ್ಟ. ನೋಡಿ ಯಾವ ಥರ ಆಡ್ತಾಯಿದ್ದಾನೆ ಅಂತ. ನೋಡಿ ನನಗೆ ಗೊತ್ತು ಏನು ಅನ್ನೋದು ನನಗೆ ಗೊತ್ತು, ನಾನು ತೆಗಿ, ನಾನು ಬೇಡ 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 ಅಂತ ಹೇಳ್ಬಿಟ್ಟು ಇವಾಗ ತೆಗಿತೀರಿ. ಏನು ನೋವೇ ಆಗಿಲ್ಲ ಅವನಿಗೆ. ಇದೆಲ್ಲ ನೋಡ್ಕೊಂಡು ನಮ್ಮ ಅತ್ತೆ ಕೂತ್ಕೊಂಡಿದ್ದೆ. ನಮ್ಮ ಅತ್ತೆನೂ ಬೇರೆ ಥರ ಅಂದ್ಕೊಂಡಿದ್ರು, ಏನೋ ಕೊಡ್ತಾವಳೆ ಅಂತ. ನೋಡಿದ್ರೆ ಇದನ್ನು ನಮ್ಮ ವಿನೂತಾಗದೆ ಕ್ಯೂರಿಯಾಸಿಟಿ ಏನಿರ್ಬೋದು ಇದು. ಅವಳಿಗೆಲ್ಲ ಇದೆಲ್ಲ ಗೊತ್ತಿಲ್ಲ. ಕ್ಯೂರಿಯಾಸಿಟಿ ಏನಿರುತ್ತೆ, ಯಾವ ಥರ ಇರುತ್ತೆ ಅಂತೇಳ್ಬಿಟ್ಟು ಎಲ್ಲ ತೆಗೆದು ನೋಡ್ತಾ ಇದ್ದಾಳೆ. ನೋಡಿ ಅವ್ನು ಕೇಳ್ತಾ ಇದ್ದಾನೋ, ಅವ್ನಿಗೆ ಏನು ಅಂತಲೇ ಅನ್ನಿಸ್ತಾ ಇಲ್ಲ. ಅವನಿಗೆ ನೋವೇ ಆಗಿಲ್ಲ. ಅದು ಕೂದಲಿದ್ರೆ ಅಲ್ವಾ ನೋವಾಗೋದಕ್ಕೆ. ಕಾಲಿಗೆ ಹಾಕಿದ್ರೆ ಚೆನ್ನಾಗಿರ್ತಾಯಿತ್ತು. ಮಿಸ್ ಆಗೋದು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.